ಮೇಷರಾಶಿ, ನಿಮಗೆ ಈ ದಿನ ಒಳ್ಳೆಯ ಅವಕಾಶಗಳು ಕೂಡಿ ಬಂದ ದಿನ. ವ್ಯವಹಾರ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣುವ ವಿಶೇಷವಾದ ದಿನ. ಪಿತ್ರಾರ್ಜಿತ ಪೂರ್ವಾರ್ಜಿತವಾದ ಭೂವ್ಯಾಜ್ಯಗಳಿದ್ದರೆ ನಿವಾರಣೆಗೊಳ್ಳುವಂತಹ ಹಂತದಲ್ಲಿದ್ದೀರಾ. ಅನಿರೀಕ್ಷಿತ ಬಹಳ ನಿರೀಕ್ಷೆ ಮಾಡಿದ ಧನಾಗಮನದ ಯೋಗವೂ ಈ ದಿನ ಇದೆ. ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಅವಕಾಶ, ಹಾಗೆ ರಕ್ಷಣಾ ಇಲಾಖೆಯಲ್ಲಿರುವವರಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ಮತ್ತು ಪ್ರಮೋಷನ್ ಅಭಿವೃದ್ಧಿಯಾಗುವಂತಹ ಯೋಗಗಳಿದೆ. ಈ ದಿನವನ್ನು ಸರಿಯಾಗಿ ತಾವು ನಿರ್ಣಯವನ್ನು ತೆಗೆದುಕೊಂಡಾಗ ಇಷ್ಟಾರ್ಥ ನಿಮ್ಮದಾಗುತ್ತೆ. ಪರಿಹಾರ ಶನಿದೇವರ ಪ್ರಾರ್ಥನೆ, ನಾಗದೇವರ ಆರಾಧನೆ, ಇದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ. ವೃಷಭ ರಾಶಿ, ಈ ರಾಶಿಯವರಾದ ತಾವು ಇವತ್ತಿನ ದಿನ ಬಹಳ ಮುಖ್ಯವಾದ ಕಾರ್ಯಕ್ಷೇತ್ರದ ಘಟ್ಟವನ್ನು ನಿರ್ಧರಿಸಿಕೊಳ್ಳುವ ಅವಕಾಶವಿರುವ ದಿನ. ಕಾರಣವಿಲ್ಲದೆ ಅಪವಾದಗಳು ಬರುವ ಸಾಧ್ಯತೆಗಳು ಈ ದಿನ ಇದೆ. ನಿಮ್ಮ ಸ್ವಯಂಕೃತವಾದ ನಿರ್ಧಾರವು ಅದು ಇನ್ನೊಬ್ಬರಿಗೆ ಬೇಸರ ತರುವ ಘಟನೆಗಳು ಉಂಟಾಗುವ ಲಕ್ಷಣ ಇದೆ. ಬಹಳ ತಿಳಿದು ಈ ದಿನ ನಿಮ್ಮ ಕರ್ತವ್ಯವನ್ನು ತಾವು ನಿಭಾಯಿಸಬೇಕು. ಕೋರ್ಟು, ಕಚೇರಿ ಅಥವಾ ಹಿರಿಯರಿಂದ ಆಪ್ತರಿಂದ ನೋವಾಗುವ ಘಟನೆಗಳು ಎದುರಾಗುವ ಲಕ್ಷಣ ಇದೆ. ಅದರಿಂದ ತಾವು ಸಮಾಧಾನವಾಗಿ ಈ ದಿನವನ್ನು ನಿರ್ವಹಿಸಿದರೆ ಮುಂದೆ ಶುಭ ಫಲ ನಿಮ್ಮದಾಗುತ್ತೆ. ಮಿಥುನ ರಾಶಿ, ಮಕ್ಕಳ ವಿಷಯದಲ್ಲಿ ಜಾಗ್ರತೆ. ಸಾಲ ಮೂಲ ಮಾಡುವಂತಹ, ಭೂಮಿ ಪಡೆದುಕೊಳ್ಳುವಂತಹ ಕೆಲವು ಅನಿವಾರ್ಯ ಪ್ರಸಂಗಗಳು ಎದುರಾಗುವಂತಹ ದಿನ ನಿಮ್ಮದು. ವಿಶೇಷವಾದ ಸಾಧನೆಯಿಂದ ಇಷ್ಟಾರ್ಥವನ್ನು ಪಡೆದುಕೊಳ್ಳುವ ಯೋಗವೂ ನಿಮ್ಮದಾಗುತ್ತೆ. ಮಿಥುನ ರಾಶಿಯವರಿಗೆ, ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಮಂಗಳ ಕೆಲಸವೂ ಉಂಟಾಗುವ ಲಕ್ಷಣ ಇದೆ. ಆರ್ಥಿಕ ಸ್ಥಿತಿಯಲ್ಲಿ ಅಷ್ಟೇನೂ ಅಸಮಾಧಾನವಿಲ್ಲದೆ ಇದ್ದರೂ ಕಾರ್ಯಕ್ಷೇತ್ರದಲ್ಲಿ ನಿಧಾನಗತಿ ಕಾಣುವ ಸಾಧ್ಯತೆ ಇದೆ. ತಾವು ಮಾಡಬೇಕಾದ ಈ ದಿನದ ಆರಾಧನೆ ನಾಗದೇವರ ಪ್ರಾರ್ಥನೆಯನ್ನು, ಮಹಾಶಿವ ಆರಾಧನೆಯನ್ನು ಮಾಡುವುದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ. ಕರ್ಕಾಟಕ ರಾಶಿ, ಆರೋಗ್ಯದ ತುಸು ವ್ಯತ್ಯಾಸಗಳು ಕಾಣುವ ಲಕ್ಷಣವಿರುವ ಸಾಧ್ಯತೆ ಇದೆ. ಪ್ರಯಾಣ ಮಾಡಲೇಬೇಕಾದ ಅನಿವಾರ್ಯತೆಗಳು ಉಂಟಾಗುತ್ತೆ. ತಾಯಿ ಮತ್ತು ತಂದೆಯ ಆರೋಗ್ಯದ ಬಗ್ಗೆ ತುಸು ಜಾಗ್ರತೆಯನ್ನು ಮಾಡಿಕೊಳ್ಳಬೇಕಾಗುವ ಅನಿವಾರ್ಯತೆಯೂ ಇದೆ. ಹಣಕಾಸಿನಲ್ಲಿ ಅಷ್ಟೇನು ಉತ್ತಮ ಸ್ಥಿತಿ ಈ ದಿನ ಇಲ್ಲ. ಕಾರ್ಯಕ್ಷೇತ್ರಗಳು ನಿಧಾನಗತಿ ಕಾಣುವುದರಿಂದಾಗಿ ಮನಸ್ಸಿಗೆ ಖಿನ್ನತೆಗಳು ಉಂಟಾಗುವ ಸಾಧ್ಯತೆ ಇದೆ. ನಂಬಿ ಮೋಸ ಹೋಗುವ ಯೋಗಗಳು ಕರ್ಕಾಟಕ ರಾಶಿಯವರಿಗಿದೆ. ಅದರಿಂದ ಸರಿಯಾಗಿ ತಿಳಿದು ಪ್ರಾಜ್ಞರಿಂದ ತಿಳಿದು ವ್ಯವಹರಿಸಿದರೆ ಉತ್ತಮ ಫಲ ನಿಮ್ಮದಾಗುತ್ತೆ. ತಾವು ಈ ದಿನ ಮಾಡಬೇಕಾದಂತಹ ದೇವತಾ ಸತ್ಕರ್ಮಗಳು ದುರ್ಗಾ ಪರಮೇಶ್ವರಿ ದೇವರ ಆರಾಧನೆ, ಹಾಗೆ ನಾಗದೇವರ ಪ್ರಾರ್ಥನೆ, ಆಂಜನೇಯ ದೇವರ ಆರಾಧನೆಗಳು ನಿಮ್ಮ ಪಾಲಿಗೆ ಶುಭವನ್ನು ಕೊಡುವ ಸಾಧ್ಯತೆ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.